ಇಷ್ಟು ದಿನ ಯಾರು ಸಂಪರ್ಕಕ್ಕೆ ಸಿಗದಂಥ ಅಭ್ಯರ್ಥಿಗಳು ಇವತ್ತು ಒಂದು ಫೋನ್ ಕಾಲ್ಗೆ ಪಿಕ್ ಮಾಡ್ತಿದ್ದಾರೆ ಎಕ್ಸಿಟ್ ಪೋಲ್ನ ನಂಬರನ್ನು ನೋಡಿದ ಬಳಿಕ. ಮಾತಾಡ್ತೀನಿ. ಅಶೋಕ್ ಅವರೇ, ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ನಿಮ್ಮ ಮೈತ್ರಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿತ್ತು. 2019ರಲ್ಲಿ ನಾವು ಗಮನಿಸಿದ್ವಿ, ದೊಡ್ಡ ಮಟ್ಟದಲ್ಲಿ ನೀವು ಬಂದು ಪ್ರಚಾರವನ್ನು ಮಾಡಿದಾಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಾಗಲಿ ಎಲ್ಲವನ್ನು ಕೂಡ ಮಾಡಿದ್ರಿ. ಅಟ್ಲೀಸ್ಟ್ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವೂ ಕೂಡ ಆಗಲಿಲ್ಲ. ಇಲ್ಲ, ಕಾಂಗ್ರೆಸ್ಗೆ ತುಂಬ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಜೊತೆ ತುಂಬ ಚೆನ್ನಾಗಿ ಕೆಲಸ ನಡೀತು. ಈ 2024 ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಟೀಮು ಕಾಂಗ್ರೆಸ್ ಜೊತೆ ಸೇರಿ ಕೆಲಸ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ನಡೆದರೆ ಇನ್ನೂ ಜಾಸ್ತಿ ನಂಬರ್ ಬರಬೇಕಿತ್ತು. ನನ್ನ ಪ್ರಕಾರ ನೋಡಿ, ಇವತ್ತು ಝೀ ನ್ಯೂಸ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಸರ್ವೆ ಮಾಡಿದ್ದಾರೆ. ಅದ್ರ ಪ್ರಕಾರ ಈ ನಂಬರ್ ಉಲ್ಟಾಗಿದೆ. BJPಗೆ 290, 300 ಇದೆ. ಇಂಡಿಯಾ ಅಲಯನ್ಸ್ಗೆ 200 ಮುಟ್ಟಿದೆ. ಸೊ ಈ ನಂಬರ್ಗಳು ಇದು ಅಂಡರ್ ಕರೆಂಟ್ನ ಕನ್ಸಿಡರ್ ಮಾಡಿಲ್ಲ. ಇದು ಮಾಮೂಲಿ ಸರ್ವೆ, 25,000 ಜನಗಳನ್ನ ಚೆಕ್ ಮಾಡಿ. ಯಾರು ಇವತ್ತು ಎಷ್ಟು ಭಯ ಇದೆ BJP ಸರ್ಕಾರ ಕಂಡ್ರೆ ಅಂದರೆ ಯಾರು ಓಪನ್ ಆಗಿ ಹೇಳೋದಿಲ್ಲ ನಾವು BJPಗೆ ವೋಟ್ ಹಾಕಿಲ್ಲ ಅಂತ. ಆ ಪರಿಸ್ಥಿತಿ ಇರೋದ್ರಿಂದ ಈ ಸರ್ವೆಗಳನ್ನ ನಂಬಲಿಕ್ಕೆ ಆಗೋದಿಲ್ಲ. ಇನ್ನೊಂದು, ನೀವು ಇಡೀ ದೇಶದಲ್ಲಿ ನೋಡ್ಬೇಕಂದ್ರೆ 77% ಜನ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಅಂತ ಸರ್ವೆಗಳಾಗ್ತಾ ಇದೆ. 55% ಜನ ಫುಡ್ ಇನ್ಫ್ಲೇಷನ್ ಇದೆ, ತಿನ್ನೋ ಆಹಾರ ಪದಾರ್ಥಗಳು ಬೆಲೆ ಜಾಸ್ತಿ ಆಗಿದೆ. ಇದೆಲ್ಲ ಆಂಟಿ ಇನ್ಕಂಬೆನ್ಸಿಯ ಫೀಚರ್ಸ್ ಅಂತ ಹೇಳ್ತಾರೆ. 18% ಜನಗಳಿಗೆ ಇವತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇಲ್ಲ. ಇಷ್ಟೆಲ್ಲ ಇರಬೇಕಾದ್ರೆ ಈ ನಮ್ಮ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳೇನಿದೆ, ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್, CBI, ED, ಅವೆಲ್ಲ ಮಿಸ್ಯೂಸ್ ಆಗ್ತಾ ಇದೆ. BJP ಅವ್ರದ್ದು ವಾಷಿಂಗ್ ಮಿಷಿನ್ ಸರ್ಕಾರ ಆಗ್ಬಿಟ್ಟಿದೆ. ಯಾರೇ ಭ್ರಷ್ಟರಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಇದೆಲ್ಲ ಇದು ರೂರಲ್. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡಿಸ್ಟ್ರೆಸ್ ಆಗಿ ರೈತರುಗಳು ಹೋರಾಟಗಳು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇಶ್ಯೂ ಇದ್ರು ಕೂಡ ಅಷ್ಟೊಂದು ಪೋಲರೈಸೇಷನ್ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಮೊದಲನೇ 2ನೇ ಫೇಸಲ್ಲಿ ಯಾವುದೇ ಪೋಲರೈಸೇಷನ್ ಮಾಡಲಿಲ್ಲ. ಕಳೆದ 5-6 ಫೇಸ್ಗಳಲ್ಲಿ ಸಿಕ್ಕಾಪಟ್ಟೆ ಪೋಲರೈಸೇಷನ್ ಮಾಡಿದ್ರು. ಇಷ್ಟೆಲ್ಲ ಆಂಟಿ ಇನ್ಕಂಬೆನ್ಸಿ ನಡೀತಾ ಇದ್ರು ಕೂಡ ಹಳೇದಕ್ಕಿಂತ ಜಾಸ್ತಿ ವೋಟ್ ಬರುತ್ತೆ ಅಂತ ಹೇಗೆ ನಂಬಲಿಕ್ಕಾಗುತ್ತೆ? ನೀವು ಹಳೆ ಸರ್ವೆಗಳನ್ನೇ ತಗೊಳ್ಳಿ. ಕಳೆದ ಬಾರಿ 2014ರಲ್ಲಿ ಆಗಿರೋ ಸರ್ವೆ ಪ್ರಕಾರ 2014ರಲ್ಲಿ ಇಂಡಿಯಾ ಟುಡೇ ಅವರೇ ಸರ್ವೆ ಮಾಡಿದ್ದು 277 ಅಂತ ಹೇಳಿದ್ರು. ಆದ್ರೆ BJPಗೆ ಬಂದಿದ್ದು 336. 2019ರಲ್ಲಿ ಮಾಡಿರೋ ಸರ್ವೆ ಪ್ರಕಾರ BJPಗೆ ಅವಾಗಲೂ ಪ್ರೆಡಿಕ್ಟ್ ಮಾಡಿದ್ದು 280, ಅವಾಗ 350 ಚಿಲ್ಲರೆ ಬಂತು. ಯಾವತ್ತೂ ಕೂಡ ಕಳೆದ 15 ವರ್ಷಗಳಲ್ಲಿ ಈ ಸರ್ವೆ ಏನಿದೆ, ಏನು ಜನಗಳನ್ನ ಪ್ರಶ್ನೆ ಕೇಳ್ತಾರೆ, ಜನ ಏನು ಉತ್ತರ ಹೇಳ್ತಾರೆ, ಅದಕ್ಕೆ ಸೀಮಿತವಾಗಿದೆ. ಆ ಅಂಡರ್ ಕರೆಂಟ್ನ ಅಸೆಸ್ ಮಾಡೋದ್ರಲ್ಲಿ ಕಂಪ್ಲೀಟ್ ವಿಫಲ ಆಗಿದೆ ಅಂತ ಕಳೆದ 3 ಎಕ್ಸಾಂಪಲ್ ಇದೆ. ಬರ್ತೀನಿ ಅಶೋಕ್ ಅವರ, ಬರ್ತೀನಿ. ಈಗ ನಮ್ಮೊಂದಿಗೆ MLC ರವಿಕುಮಾರ್ ಅವರು ಕೂಡ BJP ಕಚೇರಿಯಿಂದನೇ ನಮಗೆ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ನಮಸ್ಕಾರ. ರವಿಕುಮಾರ್ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಯಾಕೆ ಅಂತ ನಿಮಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಕೇಳಿಸ್ತಾ ಇದೆ. ಎಸ್, ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ಅದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಫಸ್ಟಿಗೆ. ಎಸ್, ನಾವು ನಿರೀಕ್ಷೆ ಮಾಡಿದ್ವಿ. ನಮ್ಮ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಇಡೀ ದೇಶದಲ್ಲಿ ಭಾಷಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತಾ ಇತ್ತು. ಮತ್ತು ನಮ್ಮ ಆಲ್ ಇಂಡಿಯಾ ಆರ್ಗನೈಸ್ ಸೆಕ್ರೆಟರಿ ಸಂತೋಷ್ ಜಿ ಅವರ ಮೂಲಕ ನಮಗೆ ಗೊತ್ತಾಗ್ತಾ ಇತ್ತು, ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 350 ಮೇಲೆ ಸೀಟ್ಗಳು ಬರುತ್ತೆ ಅನ್ನುವಂಥದ್ದು ನಮಗೊಂದು ಅಂದಾಜು ಇತ್ತು. ಸೊ ಆ ಪ್ರಕಾರವಾಗಿನೇ ಇದೇನು ಬಹಳ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳಲ್ಲ. ಜನರ ಮನಸ್ಸಿನಲ್ಲಿ ಏನಿದೆ ಅದನ್ನ
ಏನು ಎಕ್ಸಿಟ್ ಪೋಲ್ಗಳು ತೋರಿಸ್ತಾ ಇದೆ. ಹಾಗಾಗಿ ಇದನ್ನು ನಾವು ನಂಬ್ತೇವೆ. ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು 100% ನಿಜ ಆಗದೆ ಇರ್ಬೋದು, ಆದರೆ 80%ಗಿಂತ ಮೇಲೆ 75%ಗಿಂತ ಮೇಲೆ ಇದು ಖಂಡಿತ ನಿಜ ಆಗುತ್ತೆ ಅಂಥೇಳಿ ನಮ್ಮೆಲ್ಲರ ನಿರೀಕ್ಷೆಯಾಗಿದೆ. ಹಾಗಾದರೆ ಈ ಒಂದು ಎಕ್ಸಿಟ್ ಪೋಲ್ ನಂಬರ್ 100% ನಿಜ ಆಗುತ್ತೆ ಅಂತ ನೀವು ಹೇಳೋದಾದರೆ ಕಲಬುರಗಿ, ಚಿತ್ರದುರ್ಗ, ತುಮಕೂರು, ಚಾಮರಾಜನಗರ, ಬೆಂಗಳೂರು ರೂರಲ್, ಇದರ ಜೊತೆಗೆ ಬೀದರ್ 100% ಅಲ್ಲ. ಇರಲಿ, ಈ ವಿಚಾರವಾಗಿ ಇಲ್ಲೆಲ್ಲವೂ ಕೂಡ ನೋಡಿ, ಯಾಕೆ ಇಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಅಡಚಣೆ ಆಯಿತು ಅಂತ ಅನಿಸ್ತದೆ? ಇದು ಎಕ್ಸಾಕ್ಟ್ ಅಲ್ಲ, ಎಕ್ಸಿಟ್ ಪೋಲ್ ನಂಬರ್ ಮೇಲೆ ಮಾತಾಡೋದಾದ್ರೆ ರವಿಕುಮಾರ್ ಅವರೇ. ಸರ್, ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ 543ಕ್ಕೆ 543 ಗೆಲ್ತೇವೆ ಅಂತ ಹೇಳಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಕೂಡ ಗೆಲ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಮತದಾರರಲ್ಲಿ ಒಂದು ಉತ್ಸಾಹವನ್ನು ನಿರ್ಮಾಣ ಮಾಡಬೇಕು ಮತ್ತು ಇಡೀ ದೇಶದಲ್ಲಿ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ನಿರ್ಮಾಣ ಮಾಡೋಕ್ಕೆ ಅಂತ ಹೇಳ್ತಾ ಇದ್ವಿ. ಇಸ್ ಬಾರ್ 400 ಪಾರ್ ಅಂತ ಹೇಳಿ ನರೇಂದ್ರ ಮೋದಿಜಿ, ಅಮಿತ್ ಶಾ ಅವರು ಕೂಡ ಹೇಳ್ತಾ ಇದ್ರು. ಅದರ ಅರ್ಥ 400 ಸೀಟ್ ಬರೋದಿಲ್ಲ ಅಂತಲ್ಲ, ಆದರೆ 400 ಸೀಟ್ಗೆ ಹೋಗಬೇಕು ಅನ್ನುವಂಥದ್ದು. ಮತ್ತು ನಾವು ಗುರಿ ಏನು ಇಟ್ಕೊಂಡಿದ್ವಿ 400, ಅದು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಗುರಿ ಮತ್ತು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೀವಿ. 543ಕ್ಕೆ 543 ಗೆಲ್ತೀವಿ ಅಂತ ನಾವು ಹೇಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಸರಿ 25 ಸೀಟ್ ಗೆದ್ದಿದ್ರಿಂದ ಈ ಸಾರಿ ನಾವು 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿದ್ವಿ. ಕರ್ನಾಟಕ ರಾಜ್ಯದಲ್ಲಿನ ಏನು ಎಕ್ಸಿಟ್ ಪೋಲ್ನ ಈ ಚಾಪ್ಟರ್ನ ನೋಡೋದಾದ್ರೆ, ಕರ್ನಾಟಕ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಭಾಗಕ್ಕೆ ಸಂಬಂಧಪಟ್ಟಂತದ್ದೇ ನೋಡೋದಾದ್ರೆ 22ಕ್ಕಿಂತ ಹೆಚ್ಚು ಸೀಟ್ಗಳನ್ನ ನಾವು ನಿಶ್ಚಿತವಾಗಿ ಗೆಲ್ತೇವೆ. 22, 24ರವರೆಗೆ ನಾವು ಗೆಲ್ತೀವಿ ಅಂತ ನಮಗೆ ಖಂಡಿತ ಅನಿಸುತ್ತೆ. ಅದು JDS ಮತ್ತು BJP ಸೇರಿ. ರಾಜುಗೌಡ ಅವರೇ, ಮೂರು ಕೂಡ ನಿಮ್ಮದೇ ಅಂತ ನಂಬರ್ ಹೇಳ್ತಾ ಇದೆ. ಫಲಿತಾಂಶ ಬಂದ್ಮೇಲೂ ಕೂಡ ಇದೇ ನಂಬರ್ ಹೊರ ಬರುತ್ತೆ ಅಂತ ಕಾನ್ಫಿಡೆಂಟ್ ಇದೆಯಾ? ಇಲ್ಲ, ಈ ಎಕ್ಸಿಟ್ ಪೋಲ್ನಲ್ಲಿ ತೋರಿಸಿದ್ದಾರೆ ಅಂದರೆ ಅವರೇನು ಸುಮ್ಮನೆ ಏನೂ ಮಾಡಿರಲ್ಲ. ಅಲ್ಲ, DK ಶಿವಕುಮಾರ್ ಅವರು ಹೇಳಿದ್ರಲ್ಲ ನೆನ್ನೆ. ಹೇಳ್ತಾರೆ ಪಾಪ DK ಶಿವಕುಮಾರ್ ಅವರು. ಈಗ ಎಲ್ಲರೂ ಏನು ಹೇಳ್ತಾರೆ, DK ಶಿವಕುಮಾರ್ ಅವರು ಹೇಳ್ತಾರೆ 543ಕ್ಕೆ ನಾಳೆ 543 ಗೆಲ್ತೀವಿ ಅಂತಲೂ ಹೇಳ್ಬಹುದು. ಅದು ಅವರ ವೈಯಕ್ತಿಕ ಕ್ಲೈಮ್ಸು. ಆದರೆ ಸತ್ಯಾಸತ್ಯತೆ ಸಮಾಜದ ಮುಂದೆ ಇಡೋಕ್ಕೆ ಜನ ಮತದಾರ ಪ್ರಭು ಏನಿದಾನಲ್ಲ ಅವ್ನು ಡಿಸೈಡ್ ಮಾಡೋವಂಥದ್ದು. ನಾವು ರಾಜಕಾರಣಿಗಳು ಡಿಸೈಡ್ ಮಾಡೋವಂಥದ್ದಲ್ಲ, ಮಾಧ್ಯಮಗಳು ಡಿಸೈಡ್ ಮಾಡೋವಂಥದ್ದಲ್ಲ. ಈಗ ನೀವೇನು ಇಂಡಿವಿಜುವಲ್ ಆಗಿ ಏನು ಅದೇನು ಬರ್ದಾಕಿರೋವಂಥದ್ದಲ್ಲ ಅದು. ಹೌದು. ನೀವು ಬರ್ದಾಕಿದ್ದೀರಾ? ಇಲ್ಲ ತಾನೇ. ಮತ್ತು ಅಲ್ಲಿ ಜನಗಳ ಹತ್ರ ರಿವ್ಯೂ ತೊಗೊಂಡು ಬರ್ದಿದ್ದೀರೇ ವಿನಃ ಇನ್ನೇನಿಲ್ಲ. ಏನೇ ಡಿಫ್ರೆನ್ಸ್ ಆದರೂ 1, 2, 5, 10 ಡಿಫ್ರೆನ್ಸ್ ಆಗ್ಬೋದು. ಕಳೆದ ಬಾರಿ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಚಾಮರಾಜನಗರದಲ್ಲಿ ಧ್ರುವನಾರಾಯಣ ಅವ್ರಿಗೂ ಮತ್ತು ವಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೂ ಟಕಾಫರ್ ಇತ್ತು. ಯಾವ ಮಟ್ಟಕ್ಕೆ ಟಕಾಫರ್ ಇತ್ತು ಅಂದರೆ 5 ರೌಂಡ್ ಅವ್ರ ಮುಂದೆ, 5 ರೌಂಡ್ ಇವ್ರ ಮುಂದೆ. ಅಟ್ ದ ಎಂಡ್ವರೆಗೂ ಶ್ರೀನಿವಾಸ್ ಪ್ರಸಾದ್ ಸೋಲ್ತಾರೆ ಅಂತ ಇದ್ದಿದ್ದು ಕಡೆಯಲ್ಲಿ ಬರೀ 800 ಓಟು. ಆದರೆ ಆ ಇತಿಹಾಸ ಒಂದ್ಸತಿ ನೆನ್ಸ್ಕೊಂಬಿಟ್ರೆ ಧ್ರುವನಾರಾಯಣ ಅವರು AR ಕೃಷ್ಣಮೂರ್ತಿ ಇವಾಗೇನು ಕೊಳ್ಳೇಗಾಲ ಕ್ಷೇತ್ರದ MLA ಇದ್ದಾರಲ್ಲ, ಅವರ ವಿರುದ್ಧ ಬರೀ ಒಂದೇ ಒಂದು ಹೋಟೆಲ್ ಗೆದ್ದಿದ್ರು. ಯಾವಾಗ? 25 ವರ್ಷಗಳ ಹಿಂದೆ. ಅವರ ರಾಜಕೀಯ ಭವಿಷ್ಯದಲ್ಲಿ AR ಕೃಷ್ಣಮೂರ್ತಿ ಅವರು ಬಹುಶಃ ಇವತ್ತು ಪಾಪ ಧ್ರುವನಾರಾಯಣ ಅವರು ಇಲ್ಲ. ನಿಜವಾಗ್ಲೂ ಒಂದು ಸಚ್ಚಾರಿತ್ರದ ಮನುಷ್ಯ ಮತ್ತು ಒಳ್ಳೆ ಮನಸ್ಥಿತಿ, ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ ಅವರು ಇವತ್ತಿಲ್ಲ. ನಿಜವಾಗ್ಲೂ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಯಾಕೆಂದರೆ ಚಾಮರಾಜನಗರದಲ್ಲಿ ಒಂದಷ್ಟು ಬದಲಾವಣೆಗೆ ಕಾರಣೀಭೂತರಾದಂಥವ್ರು ಮತ್ತು ಅದು ಜಿಲ್ಲೆ ಆಗಲಿಕ್ಕೂ ಸಾಕಷ್ಟು ತಂದೆ ಆದಂಥ ಕೊಡುಗೆ ಕೊಟ್ಟಂಥವ್ರು. ಆದರೆ ಯಾಕೋ ಚಾಮರಾಜನಗರ ಇವತ್ತು ಡೆವಲಪ್ಮೆಂಟಲ್ಲಿ ಹಿಂದುಳ್ಕೊಂಡಿದೆ. ಸೊ ಅವರಿರೋವರೆಗೂ AR ಕೃಷ್ಣಮೂರ್ತಿ ಅವ್ರು ಗೆಲ್ಲಕ್ಕಾಗಿರಲಿಲ್ಲ ಆ ಕ್ಷೇತ್ರದಲ್ಲಿ. ಆ ಮಟ್ಟಕ್ಕೆ ತಮ್ಮದೇ ಆದಂಥ ಒಂದು ಪ್ರಭೆ ಬೆಳೆಸ್ಕೊಂಡಿದ್ರು. ಅಂದರೆ ರಾಜಕೀಯದಲ್ಲಿ ಈಗ ಒಂದು ಓಟಲ್ಲಿ ಇವತ್ತು ಗೆದ್ದೋನು ನಾಳೆ 30,000, 50,000, 1 ಲಕ್ಷ ಲೀಡು. DK ಶಿವಕುಮಾರ್ ಅವರ ಇನ್ನೇನು ನಿಯರೆಸ್ಟ್ 5-6 ಸಾವಿರ ಹೋಟೆಲ್ ಗೆದ್ದಿದ್ದಂಥ ಉದಾಹರಣೆ ಇದ್ದಾವೆ, ಸೋತಿದ ಉದಾಹರಣೆಗಳಿದ್ದಾವೆ. ಈ ಬಾರಿ 1 ಲಕ್ಷ ಲೀಡು. ಹಂಗೆ ರಾಜಕೀಯದಲ್ಲಿ ಜನಗಳ ಮನಸ್ಥಿತಿ, ಜನಗಳ ಚಿಂತನೆ ಯಾವ ರೀತಿ ಬದಲಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ದೊಡ್ಡ ನಾಯಕರು ಅನ್ಸ್ಕೊಂಡಂಥವ್ರೆ ಮಕ್ಕಳೇ ಮಲಗಿರೋಂಥ ಉದಾಹರಣೆಗಳಿದ್ದಾವೆ. ದೊಡ್ಡ MP ಆಗಿದ್ದಂಥವ್ರು, ಮಿನಿಸ್ಟರ್ ಆಗಿದ್ದಂಥವ್ರು, CM ಆಗಿದ್ದಂಥವ್ರು, PM ಆಗಿದ್ದಂಥವ್ರು ಸೋತಿರೋ ಉದಾಹರಣೆ ನನಗೂ ಗೊತ್ತು, ನಿಮಗೂ ಗೊತ್ತು. ಆಗಿದ್ದಾಗ ಒಂದು ನಿಮಿಷ ರಾಜಗೌಡ